ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು.
ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಉಳವಿಯ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರೋತ್ಸವದ ಅದ್ಧೂರಿಯಾಗಿ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಉಳವಿ ಕ್ಷೇತ್ರದಲ್ಲಿ ನಡೆದ ಜಾತ್ರೆ ಇನ್ನು ಭಕ್ತಿ ಭಾವದೊಂದಿಗೆ ದೇವಸ್ಥಾನದ ಎದುರಿನಿಂದ ರಥ ಬೀದಿಯಲ್ಲಿ ಭಕ್ತರು ರಥ ಎಳೆದಿದ್ದಾರೆ. ಇನ್ನು ಈ ವೇಳೆ ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೂಡ ಕೇಳಿಬಂತು. ರಥೋತ್ಸವದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಗಣಪತಿ ಉಳ್ವೇಕರ್, ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಸ್ವಲ್ಪ